ಮಹಾದೇವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಊರ್ಧ್ವಾಂನಾಯ ಗುರೋಃ ಪದಂ ತ್ರಿಭುವನೋಂಕಾರಸಿಂಹಾಸನಂ ಸಿದ್ಧಾಚಾರ್ಯಸಮಸ್ತವೇದಪಠಿತಂ ಷಟ್ಚಕ್ರಸಂಚಾರಿಣಂ ಆದ್ಯೇತತ್ಸ್ಫುರದಗ್ನಿಮೇಕಮಮಲಂ ಪೂರ್ಣಪ್ರಭಾಶೋಭಿತಂ ಶಾಂತಂ ಶ್ರೀಗುರುಪಂಕಜಂ ಭಜ ಮನಶ್ಚೈತನ್ಯಚಂದ್ರೋದಯಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಊರ್ಧ್ವಾಂನಾಯ ಅಂತ ನಾನೀಗ ಶುರು ಮಾಡಿದಂತಹ ಶ್ಲೋಕವು ಗುರುಗೀತೆಯ 3ನೇ ಧ್ಯಾನ ಶ್ಲೋಕವಾಗಿರ್ತದೆ. ತುಂಬ ವಿಶೇಷವಾದ ಶ್ಲೋಕ ಇದಾಗಿದೆ. ಈ ಉಪಾಸನೆಗಳಲ್ಲಿ ಉತ್ಕೃಷ್ಟವಾದ ಉಪಾಸನೆ ಅಂತ ಹೇಳಿದರೆ ಅದು ಶ್ರೀವಿದ್ಯಾ ಸಾಧನೆ. ಇದೇನಪ್ಪ ಗುರುಗೀತೆಯಿಂದ ಶ್ರೀವಿದ್ಯೆ ಕಡೆ ಹೋಗ್ಬಿಟ್ರ? ಗುರುಗೀತೆ ಅನ್ನೋದು ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥವೇ ಹೊರತು ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್ ಸ್ಕ್ರಿಪ್ಚರ್. ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥವೇ. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂತಹ ವಿಷಯ ಯೋಗಶಾಸ್ತ್ರಕ್ಕೆ ಮತ್ತು ಶ್ರೀವಿದ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಶ್ಲೋಕದಲ್ಲಿ. ಹೇಗೆ ಅಂತಂದರೆ, ಈ ಯೋಗಶಾಸ್ತ್ರ ಮತ್ತು ಶ್ರೀವಿದ್ಯೆ ಅನ್ನೋದೇನಿದೆ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. ಈ ಯೋಗಕ್ಕೂ ಮತ್ತು ಶ್ರೀವಿದ್ಯೆಗೂ. ಯೋಗದಲ್ಲಿ ಏನು ಮಾಡ್ತಾನೆ ಅಂದರೆ ಹಠದಿಂದ ಸಾಧನೆ ಮಾಡ್ತಾನೆ ಅವನು. ಆ ಹಠದಿಂದ ಆ ಯೋಗ ಸಿದ್ಧಿಯನ್ನು ಪಡಿತಾನೆ. ಇಲ್ಲಿ ಶ್ರೀವಿದ್ಯೆಯಲ್ಲಿ ಅವನೇನು ಮಾಡಿದೆ, ಭಕ್ತಿಯಿಂದ ಪಡಿತಾನೆ. ಭಕ್ತಿಯು ಒಂದು ರೀತಿಯಾದ ಹಠವೇ. ಆದರೆ ಭಕ್ತಿಯಲ್ಲಿ ಈ ಹಠ ಅನ್ನೋದೇನಿದೆ ಅದರ ಒಂದು ಶ್ರಮ ಗೊತ್ತಾಗೋದಿಲ್ಲ. ಆದ್ದರಿಂದ ಇದು 2 ಮಾರ್ಗ ಮತ್ತು 2 ಕೂಡ ಮುಂದೆ ಜ್ಞಾನ ಮಾರ್ಗಕ್ಕೆ ಕರ್ಕೊಂಬರುವಂತಹ ಒಂದು ಮಾರ್ಗಗಳೆಯ. ಹೀಗೆ ಈ ಶ್ರೀವಿದ್ಯೆ ಮತ್ತು ಯೋಗವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಹಲವಾರು ವಿಚಾರಗಳನ್ನು ಒಳಗೊಂಡಂತಹ ಈ ಶ್ಲೋಕ ಊರ್ಧ್ವಾಂನಾಯ ಗುರೋಃ ಪದಂ ತ್ರಿಭುವನಂ ಓಂಕಾರ ಸಿಂಹಾಸನಂ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಚಿದಂಬರ ಸ್ವಾಮಿಗಳು ಇದರ ವಿಚಾರವನ್ನು ಬರಿಬೇಕಾದ್ರೆ ಆ ತತ್ವಸ್ವರೂಪನಾದ ಗುರುವಿನ ಪಾದಕಮಲಗಳಿಗೆ ಓಂಕಾರವೇ ಸಿಂಹಾಸನ ಅಂತ ಹೇಳ್ತಾರೆ. ಏನಾಗಾದರೆ ಓಂಕಾರ ಅನ್ನೋದು ಒಂದು ಮಂತ್ರ, ಅದು ಹೆಂಗೆ ಸಿಂಹಾಸನ ರೀ? ಗುರು ಅನ್ನೊಂದು ಕಣ್ಣಿಗೆ ಕಾಣ್ತೇನೆ, ಅವನು ಹೆಂಗೆ ತತ್ವಸ್ವರೂಪ? ನಮಗೆ ಈ ಪ್ರಶ್ನೆ ಇಮಿಡಿಯೇಟಾಗಿ ಬಂದೇ ಬರುತ್ತೆ. ಇದನ್ನು ನಾವೊಂದು ಚೇರು ಅಥವಾ ಅದ್ರ ಮೇಲೆ ಕೂತ್ಕೊಳ್ಳೋ ಒಬ್ಬ ವ್ಯಕ್ತಿ ಆ ಥರ ಎಲ್ಲ ಭಾವಿಸೋದಲ್ಲ. ಓಂಕಾರದ ತತ್ವಸ್ವರೂಪವೇ ಗುರುವಾಗಿದ್ದಾನೆ. ಓಂಕಾರದ ಆದಿಯಲ್ಲಿ ನೆಲೆಸಿರುವಂಥವನು ಗುರು. ಓಂಕಾರದ ಸ್ವರೂಪವನ್ನು ನಮಗೆ ತಿಳಿಸುವಂಥವನು ಗುರು ಅನ್ನುವಂತಹ ವಿಚಾರ ಈ ಲೈನ್, ಈ ಮೊದಲನೇ ಲೈನ್ ಅಥವಾ ಮೊದಲನೇ ಪಾದದ ಒಂದು ಅರ್ಥ. ನಾವು ಅದನ್ನ ಅದೇ ರೀತಿಯಾಗಿ ಅರ್ಥ ಮಾಡ್ಕೋಬೇಕೇ ಹೊರತು ಗುರು ಅಂತ ಒಬ್ಬನು ಇರ್ತಾನೆ, ಅವನು ಒಂದು ಓಂಕಾರ ಅನ್ನುವಂಥ ಒಂದು ಸಿಂಹಾಸನ ಮೇಲೆ ಕೂತಾನೆ ಅಂತ ನಾವು ಭಾವಿಸಬಾರ್ದು. ಓಂಕಾರ ಅನ್ನುವಂತಹ ತತ್ವದ ಅಡಿಗಲ್ಲಿನ ಮೇಲೆ ಗುರು ಎನ್ನುವಂಥವನು ತತ್ವವನ್ನು ನಮಗೆ ಉಪದೇಶವನ್ನು ಮಾಡ್ತಾನೆ ಅನ್ನುವಂಥದ್ದು. ಸಿದ್ಧಾಚಾರ ಅದನ್ನು ಮತ್ತೆ ಅಲ್ಲಿ ಆ ವಾಕ್ಯದಲ್ಲಿ ಊರ್ಧ್ವಾಂನಾಯ ಅನ್ನುವಂಥ ಒಂದು ಶಬ್ದ ಇದೆ. ಅದನ್ನು ನಾವು ತುಂಬ ದೀರ್ಘವಾಗಿ ಅರ್ಥ ಮಾಡ್ತಾ ತುಂಬ ದೀರ್ಘವಾಗಿ ಹೋಗ್ತಾ ಇರುತ್ತೆ. ಆಮ್ನಾಯ ಅಂತ ಅಂದರೆ ದಿಕ್ಕುಗಳು ಅಂತ, ಊರ್ಧ್ವಾಂನಾಯ ಅಂದರೆ ಮೇಲಿನ ದಿಕ್ಕು ಅಂತ. ನಾವು ಇದನ್ನ ಯಾವ ಥರ ಅರ್ಥ ಮಾಡ್ಕೋಬೇಕು ಅಂದರೆ, ಗುರು ಅನ್ನೋನು ಯಾವತ್ತೂ ಜಿತೇಂದ್ರಿಯನಾಗಿರ್ತಾನೆ, ಊರ್ಧ್ವರೇತಸ್ಕನಾಗಿರ್ತಾನೆ, ಸದಾ ಏಕಾಂತದಲ್ಲಿರ್ತಾನೆ ಅನ್ನುವಂತಹ ಒಂದು, ಅಥವಾ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುವಂಥವನಾಗಿರುತ್ತಾನೆ. ಅಂದರೆ ನಮ್ಮನ್ನು ಉನ್ನತಿಯ ಕಡೆ ಕರ್ಕೊಂಡು ಹೋಗಿರುವಂಥವನು ಗುರುವಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳಿದ್ರೆ ಸಾಕು. ಮತ್ತು ಸಿದ್ಧಾಚಾರ ಸಮಸ್ತ ವೇದ ಪಠಿತಂ ಷಟ್ಚಕ್ರ ಸಂಚಾರಣಂ. ಈ ಷಟ್ಚಕ್ರಗಳು ನಮ್ಮಲ್ಲಿ ಈ ಸೂಕ್ಷ್ಮ ಶರೀರದಲ್ಲಿ 6 ಚಕ್ರಗಳಿರುತ್ತೆ. ಏನಪ್ಪ 6 ಚಕ್ರಗಳು ಅಂದರೆ ಈ ಯೋಗದಲ್ಲೆಲ್ಲ ಹೇಳೋ ರೀತಿಯಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ. ಶ್ರೀವಿದ್ಯೆಯಲ್ಲಿ ಇದನ್ನು ಕುಲಪಥ ಅಂತ ಕರೀತಾರೆ, ಗೊತ್ತಾಯ್ತಾ? ಮತ್ತು ಅದನ್ನೇ ಯೋಗಶಾಸ್ತ್ರದಲ್ಲಿ ಷಟ್ಚಕ್ರ ಕ್ರಮ ಅಂತ ಹೇಳ್ತಾರೆ. ಅದನ್ನೇ
ಇನ್ನೂ ಸೂಕ್ಷ್ಮವಾಗಿ ಕಾಣುವಂತಹ ಯೋಗಿಗಳು, ಅದನ್ನು ತಿಳಿದಂಥವರು ಸಿದ್ಧಾಚಾರ ಅಂತ ಕರೀತಾರೆ. ಈ ಥರ ಈ ಸಿದ್ಧಾಚಾರ ಅಂತ ಕರೆಯುವಂತಹ ಒಂದು ವಿದ್ಯೆಯೇ ಸಿದ್ಧವಿದ್ಯಾ. ಈ ಗುರು ಸಿದ್ಧ ಅಂದ್ರೇನು? ಸಾಧಕ ಅಂತಂದರೆ ಮಾಡ್ತಾ ಇರುವಂಥವನು, ಸಾಧನೆಯನ್ನು ಮಾಡ್ತಾನೆ. ಸಿದ್ಧ ಅಂದರೆ ಅವನಾಗಲಿ ರೆಡಿ ಆದವನು. ಆ ಥರ ಯಾರು ಅಂದರೆ ಈ ಮಹಾತ್ಮರಾದ ಋಷಿಗಳು, ಪತಂಜಲಿ, ಪಾಣಿನಿ, ಪಾಂಬಾಟಿ, ಕಾಕಭುಷುಂಡಿ, ಬಕುಳಾದೇವಿ, ಲೋಪಾಮುದ್ರ, ಅಗಸ್ತ್ಯ, ತಿರುಮೂಲರ್, ಇವರೆಲ್ಲರೂ ಇದನ್ನು ಈ ವಿದ್ಯೆಯನ್ನು ಸಿದ್ಧ ಮಾಡಿಕೊಂಡವರು. ಅವ್ರ ಹತ್ರ ಇದು ರೆಡಿ ಪ್ರಾಡಕ್ಟ್ ಆಗಿರುತ್ತೆ. ಆ ರೀತಿಯಾಗಿ ನಾವು ತಿಳ್ಕೊಬೋದು. ಈ ಯೋಗದ ಸಿದ್ಧಿಯನ್ನು ಅಥವಾ ಈ ಷಟ್ಚಕ್ರ ಕ್ರಮದಿಂದ ನಾವು ಮೋಕ್ಷವಂತೂ ಪಡ್ಕೊಳ್ಳುವಂತಹ ಸಾಧಕರು ನಾವಾದರೆ ಇವರೆಲ್ಲ ಸಿದ್ಧರು. ಇವರು ನಮಗೆ ಹಾಕ್ಕೊಟ್ಟಂತಹ ಆಚಾರಕ್ಕೆ ಸಿದ್ಧಾಚಾರ. ಆ ಸಿದ್ಧಾಚಾರ ಮತ್ತು ಸಮಸ್ತ ವೇದಗಳಲ್ಲಿ ಹೇಳುವಂತಹ ಒಂದು ಆಚಾರವೇ ಈ ಷಟ್ಚಕ್ರ ಸಂಚಾರಿಣಂ. ಈ ಷಟ್ಚಕ್ರದಲ್ಲಿ ಇರುವಂತಹ ಜೀವಾತ್ಮನನ್ನು ಕಾಣಬೇಕು. ಅದನ್ನೇ ಇಲ್ಲಿ ಸ್ವಲ್ಪ ಉನ್ನತೀಕರಿಸಿ ಗುರುವೇ ಆತ್ಮಸ್ವರೂಪ ಅನ್ನುವಂತಹ ವಿಚಾರವನ್ನು ಈ ಶ್ಲೋಕದಲ್ಲಿ ಪರಮೇಶ್ವರ ಹೇಳ್ತಾ ಇದ್ದಾನೆ. ಆದ್ಯೈತತ್ಸಹದ ಅಗ್ನಿಮೇಕಮಲ ಆವಾಗ ಆ ಷಟ್ಚಕ್ರಕ್ಕೆ ಆ ಷಟ್ಚಕ್ರವನ್ನು ದಾಟಿ ಸಹಸ್ರಾರಕ್ಕೆ ಹೋಗುವಂತಹ ಆ ಕುಲಪಥದ ಆದಿಯಲ್ಲಿ ಇರುವಂತಹ ಸ್ವರೂಪ, ಆ ಆದಿಯಲ್ಲಿ ಇರುವಂತಹ ಆತ್ಮನಿಗೆ ಆ ಚೈತನ್ಯವನ್ನು ಕೊಟ್ಟು ನೀನು ಮೇಲೆ ಹೋಗು ಅಂತ ಹೇಳಿರುವಂತಹ ಶಕ್ತಿಗೆ ಚಿತ್ ಅಂತ ಹೆಸರು, ಆ ಚಿದಗ್ನಿ ಅಂತ ಹೆಸರು. ಆ ಚಿದಗ್ನಿಯಲ್ಲಿ ಏಕಮಾತ್ರ ಅಮಲ ಸ್ವರೂಪ, ಯಾವ ಕಲ್ಮಶವನ್ನೂ ಇಲ್ಲದೇ ಇರುವಂತಹ ಪೂರ್ಣ ಪ್ರಭೆಯಿಂದ ಶೋಭಿತನಾದಂತಹ ಗುರು ಹೇಗಿರ್ತಾನೆ? ಯಾವಾಗಲೂ ಶಾಂತ ಸ್ವರೂಪದಿಂದ ಇರ್ತಾನೆ. ಗುರು ಆದವನು ಹೇಗಿರಬೇಕು ಅಂತಂದರೆ ಶಾಂತವಾಗಿರಬೇಕು, ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಲ್ಲ. ನಾವಿವಾಗ ಲೌಕಿಕದಲ್ಲಿ ತುಂಬ ಗುರುಗಳನ್ನು ನೋಡ್ತಾ ಇರ್ತೀವಿ. ಲೋಕದಲ್ಲಿ ಎಲೆಕ್ಷನ್ ಬಂದರೆ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಇನ್ಯಾವುದೋ ಹೊಸ ಮೂವಿ ಬಂದರೆ ಅದನ್ನು ನೋಡಿ ಅಂತ ಅದಕ್ಕೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇಲ್ಲ ಶಿವರಾತ್ರಿ ಅಂತ ಬಂದರೆ ಅವಾಗಲೂ ಏನೋ ಮಾಡ್ತಾ ಇರ್ತಾರೆ. ಇನ್ನೇನೋ ಬಂದರೆ ಹಾಗೆ ಒಟ್ಟು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಗುರು ಆದವನು ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು, ಶಾಂತನಾಗಿರಬೇಕು. ಯಾವಾಗ ರಿಯಾಕ್ಟ್ ಮಾಡಬೇಕು? ಪರಿಪ್ರಶ್ನೆಯ ಸೇವೆಯ ಶಿಷ್ಯ ಬಂದು ಆ ಸೇವೆಯನ್ನು ಮಾಡಿ ಪರಿಪ್ರಶ್ನೆಯನ್ನು ಮಾಡಿದಾಗ ಭಗವದ್ಗೀತೆ ಕೃಷ್ಣ ಹೇಳುವಂತೆ ಗುರು ಆವಾಗ ಜ್ಞಾನವನ್ನು ಉಪದೇಶ ಮಾಡಬೇಕೆ ಹೊರತು ಗುರುವಿಗೆ ಬೇರೆ ಎಲ್ಲ ಕಡೆಗೂ ಬಂದು ಮಾಡಬೇಕು ಅನ್ನುವಂಥ ಯಾವ ಕೆಲಸವೂ ಇಲ್ಲ ಅವನಿಗೆ. ಅವನು ಯಾವಾಗಲೂ ಶಾಂತ ಸ್ವರೂಪದಿಂದ ಅವನ ಆತ್ಮಸಾಧನೆಯಲ್ಲಿ ಅಥವಾ ಅವನ ಆತ್ಮಸ್ವರೂಪದಲ್ಲಿ ಹಿಂದೆ ಹೇಳಿದಂಥ ಸಿದ್ಧಾಚಾರದಿಂದ ಕೂಡಿರ್ತಾನೆ. ಮತ್ತು ಇಂತಹ ಗುರುವಿನ ಪಾದಪಂಕಜಗಳನ್ನು ನನ್ನ ಚೈತನ್ಯಮಯವಾದ ಚಂದ್ರೋದಯಂ ಅಂತ ಅಂದರೆ, ಈ ಚಂದ್ರೋದಯ ಅನ್ನೋ ಶಬ್ದ ಯಾಕೆ ಹಾಕಿದ್ದಾರೆ ಅಂದರೆ ಚಂದ್ರನ ಉದಯದ ಕಾರಣ ಅಲ್ಲ. ಚಂದ್ರೋದಯವು ಎಲ್ಲ 16 ಕಲೆಗಳಿಂದ ಕೂಡಿರುತ್ತೆ. ಅಂದರೆ ಆ ಪೂರ್ಣತ್ವಕ್ಕೆ ಕಾರಣವಾಗುವಂತಹ ಆ ಗುರುವಿನ 2 ಪಾದಪಂಕಜಗಳು ನನ್ನ ಚೈತನ್ಯ ಸ್ವರೂಪವಾಗಲಿ, ನನ್ನ ಆತ್ಮಸ್ವರೂಪವಾಗಲಿ ಅನ್ನುವಂತಹ ಅರ್ಥ ಈ ಶ್ಲೋಕದ್ದು. ಗೊತ್ತಾಯ್ತಾ? ಈ ಚೈತನ್ಯ ಚಂದ್ರೋದಯಂ ಅಂತ ಅಂದರೆ ಆ ಪೂರ್ಣವಾದ ಚಂದ್ರನ 16 ಕಲೆಗಳಿಂದ ಶೋಭಿತವಾದ ಚಂದ್ರನಿಗೆ ಯಾವ ರೀತಿಯಾದ ತೇಜಸ್ಸು ಇರುತ್ತೋ, ಗುರುಪಾದಗಳು ನನ್ನ ಹೃದಯದ ಸಿಂಹಾಸನದಲ್ಲಿ ಪ್ರಣವಮಯವಾಗಿ ಆ ಚೈತನ್ಯ ಸ್ವರೂಪವನ್ನು ತಾಳಿ ನನ್ನನ್ನು ಆ ಚೈತನ್ಯವಾದ ಚಂದ್ರೋದಯದಂತೆ ಬೆಳಗಿಸಲಿ ಎನ್ನುವಂತಹ ಒಂದು, ಅಥವಾ ಆ ಗುರುವು ಹಾಗೆ ಬೆಳಗುತ್ತಿದ್ದಾನೆ ಅನ್ನುವಂತಹ ಅರ್ಥವನ್ನು ಸಹ ನಾವು ಇಲ್ಲಿ ತಗೋಬೋದು. ಆದ್ದರಿಂದ ಈ ಶ್ಲೋಕವು ಗುರುಗೀತೆಯ 3ನೇ ಶ್ಲೋಕ. ಮತ್ತು ಈ ಶ್ಲೋಕದ ಅರ್ಥ ಈ ರೀತಿಯಾಗಿ ನಾನು ಹೇಳಿದ ರೀತಿಯಾಗಿ, ಶಾಂತಿದಾಯಕನಾದ ಗುರುವು ಸದಾ ಓಂಕಾರ ಸಿಂಹಾಸನದಲ್ಲಿ ಶೋಭಿತನಾಗಿರ್ತಾನೆ. ಮತ್ತು ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಶಬ್ದಾರ್ಥಕ್ಕೆ ಮಿಗಿಲಾದವನಾಗಿರ್ತಾನೆ. ಮತ್ತು ಯೋಗಿಗಳ ಆಚಾರಕ್ಕೆ ಸಿಗುವಂಥವನಾಗಿರ್ತಾನೆ. ಉಪದೇಶ ಮಾತ್ರದಿಂದ ಶಿಷ್ಯರನ್ನು ಅನುಗ್ರಹ ಮಾಡುವಂಥವನಾಗಿರ್ತಾನೆ. ಮತ್ತು ಈ ಷಟ್ಚಕ್ರ ಕ್ರಮದಲ್ಲಿ ಅವನೇ ಆತ್ಮಸ್ವರೂಪನಾಗಿ ಶಿಷ್ಯನನ್ನು ಮೇಲೆ ಕರ್ಕೊಂಡೋಗಿ ಆ ಬ್ರಹ್ಮಜ್ಞಾನವನ್ನು ತಿಳಿಸುವಂಥವನಾಗಿರ್ತಾನೆ ಅನ್ನುವಂಥದ್ದು ಇದರ ಒಂದು ಚಿಕ್ಕ ಭಾವಾರ್ಥವಾಗಿ ನಾವು ತಿಳ್ಕೊಬೋದು. ಇಷ್ಟು ಹೇಳ್ತಾ ಈ ಗುರುವಾರದ ಪ್ರವಚನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಬ್ರಹ್ಮಾರ್ಪಣಮಸ್ತು.